ಗಿರೀಶ. ಎಸ್ ಸರ್. ಜಗನ್ನಾಥ ಆನೇಕಲ್. ಇದೀನ್ ಸರ್. ಅಂಜನಮ್ಮ. ಬಂದಿದ್ದೀನಿ ಸರ್. ಏನಮ್ಮ ಅದು ತಲೆ ಹಿಂದೆ ಆಂಜನೇಯನ ಬಾಲಕ ತರ ನೆಟ್ಟಿ ನಿಂತಿದೆ? ಅದು ಮದುವೆ ಆಗಿ 30 ವರ್ಷ ಆದ್ರೂ ಮಕ್ಳೇ ಹುಟ್ಟಿರ್ಲಿಲ್ವಂತೆ. ಅದಕ್ಕೆ ಆಂಜನೇಯನ ದೇವಸ್ಥಾನದ ಹತ್ರ ಹೋಗಿ ಹೆಣ್ಮಗು ಹುಟ್ಟಿದ್ರೆ ಅಂಜನಮ್ಮ ಅಂತ ಹೆಸರಿಟ್ಟು ನಿನ್ ಬಾಲಕ ತರ ಜಡೆ ಹಾಕ್ತೀನಿ ಅಂತ ಹರಕೆ ಹೊತ್ಕೊಂಡಿದ್ರಂತೆ ಸರ್. ಅದಕ್ಕೆ ಈ ತರ ಜಡೆ ಚೆನ್ನಾಗಿಲ್ವಾ ಸರ್? ಚೆನ್ನಾಗಿದೆ ಚೆನ್ನಾಗಿದೆ. ಸದ್ಯ ಜಡೆ ಮಾತ್ರ ಹೊತ್ಕೊಂಡಿದ್ದಾರೆ, ಪೂರ್ತಿ ಗೆಟಪ್ ಹೊತ್ಕೊಳ್ಳಿಲ್ವಲ್ಲ. ಕೂತ್ಕೋ. ಥ್ಯಾಂಕ್ ಯು ಸರ್. ಅರುಣ್ ನೆಹರು. ಏನಾಯ್ತು ಡ್ರೆಸ್ಸು? ಸೂಪರ್ ಮ್ಯಾನ್ ಸರ್. ಸೂಪರ್ ಮ್ಯಾನಾ? ನಮ್ಮ ಹೆಸರು ಡೈಲಾಗ್ ಗೊತ್ತಿಲ್ವಾ ಸರ್? ಗೊತ್ತಿಲ್ಲಪ್ಪ. ಕಾಚನ ಒಳಗಡೆ ಹಾಕೊಂಡ್ರೆ ಮ್ಯಾನ್, ಹೊರಗಡೆ ಹಾಕೊಂಡ್ರೆ ಸೂಪರ್ ಮ್ಯಾನ್ ಸರ್. ಬಾಯ್ಲಿ, ಈ ಸೂಪರ್ ಮ್ಯಾನ್ ಎಲ್ಲ ಮನೇಲಿ ಇಟ್ಕೋ, ಮೊದಲು ಅದನ್ನ ಬಿಚ್ಚಿ ಒಳಗಾಕೋ. ಬಿಚ್ಚಲೇಬೇಕಾ ಸರ್? ಹೌದಪ್ಪ, ಬಿಚ್ಚಲೇಬೇಕು. ನೋಡಿ ಸರ್. ನೆಹರು ಅವರೇ, ಇದೇನ್ ನಿಮ್ಮ ಅವತಾರ? ಅವತ್ತು ಜಾರಮುಂಡೆ ಜಾಡ್ಬೇಕಾದ್ರೆ ಚಡ್ಡಿ ಅರ್ಧೋಯ್ತು ಸರ್. ಎಲ್ಲಾರು ಶೇಮ್ ಶೇಮ್ ಅಂತಾರ ಸರ್. ಅದಕ್ಕೆ ನಮ್ಮ ಅಪ್ಪನ ಕಾಚಾಕೊಂಡ್ ಬಂದ್ಬಿಡಿ ಸರ್. ನನ್ನ ಅದೃಷ್ಟ ಮುಂದೆ ಹರಿದೋಗ್ಲಿಲ್ಲ. ಸರಿ, ಇನ್ಮೇಲೆ ಯಾವಾಗ್ಲೂ ನಿಮ್ಮ ಅಪ್ಪನ ಕಾಚನೆ ಹಾಕೊಂಬನ್ನಿ, ದಯಮಾಡಿಸಿ. ಥ್ಯಾಂಕ್ ಯು ಸರ್. ಏನ್ ಬುದ್ಧಿ, ಕೆರೆಲ್ ಸ್ನಾನ ಮಾಡೋರ್ ಫೋಟ ಹೊಲ್ದಾಗೆ ಹುಲ್ ಕೀಳೋರ್ ಫೋಟೋ ಎಲ್ಲ ತೆಗಿತಾ ಇದೀರಾ? ಹೀರೋಯಿನ್ ಹುಡುಕ್ತಾ ಇದೀನಿ ಕಂಡ. ಹೌದಾ? ನಮ್ ಕನ್ನಡ ಇಂಡಸ್ಟ್ರಿಯಲ್ಲಿ ಹೀರೋಯಿನ್ಗಳು ಎಲ್ಲೆಲ್ಲ ಇದಾರೆ. ಹೈದರಾಬಾದ್, ಬಾಂಬೆ, ಮಡ್ರಾಸು, ಕಲ್ಕತ್ತಾದಿಂದ ಹೀರೋಯಿನ್ಗಳನ್ನ ಫ್ಲೈಟ್ ಅಲ್ಲಿ ಕರ್ಸಿ 5 ಸ್ಟಾರ್ ಹೋಟೆಲ್ ಮನಗಿಸಿದ್ರೆ ಚಿಕನ್ ಬಿರಿಯಾನಿ ಬೇಕು ಅಂತಾರೆ, ಚಿಕನ್ ಚಾಪ್ಸ್ ಬೇಕು ಅಂತಾರೆ, ಮಟನ್ ಬಿರಿಯಾನಿ ಬೇಕು ಅಂತಾರೆ. ಇಷ್ಟೆಲ್ಲ ಯಾಕ್ಲಾ? ನಮ್ ಕಾವೇರಿ ನೀರ್ನೇ ಕುಡಿಯಲ್ಲ ಅಂತಾರೆ. ಸಿಕ್ಬಿಟ್ಲು ಕಂಡ, ಹೀರೋಯಿನ್ ಸಿಕ್ಬಿಟ್ಲು ನೋಡಲ್ಲ. ಯಾಕ್ಲಾ ಹೋಗಿತಾ ಇದೀಯಾ? ಹೋಗಿ ಹೋಗಿ ಆ ಬಟ್ಟೆ ಒಳಗೆ ಹೀರೋಯಿನ್ ಮಾಡ್ತಿದ್ದೀರಾ? ಅಯ್ಯೋ ಬೆಕ್ಕರು ನನ್ನ ಮಗನೇ, ಬಟ್ಟೆ ಒಯ್ಗಳಿಗೆ ಮಹಾರಾಣಿ ತರ ಡ್ರೆಸ್ ಹಾಕಿದ್ರೆ ಮಹಾರಾಣಿ ತರನೇ ಕಾಣ್ತಾಳೆ. ಅದೇ ಮಹಾರಾಣಿಗೆ ಬಟ್ಟೆ ಒಯ್ಗಳ ತರ ಡ್ರೆಸ್ ಹಾಕಿದ್ರೆ ಬಟ್ಟೆ ಒಯ್ಗಳ ತರನೇ ಕಾಣ್ತಾಳೆ. ಸ್ವಲ್ಪ ತಲೆ ಎತ್ತುತ್ತೀಯಾ? ಸೂಪರ್ ಫಿಗರ್. ಏನ್ ದಣಿ ನನ್ ಫೋಟೋ ತೆಗಿತಾ ಇದ್ದೀರಾ? ಬರೀ ಫೋಟೋ ತೆಗಿತಾ ಇಲ್ವೇ, ಮಲ್ಟಿ ಸ್ಟಾರ್ ಸಿನಿಮಾ ಇದ್ದೀನಿ. ಅದರಲ್ಲಿ ಎಲ್ಲಾರ್ಗೂ ಹೀರೋಯಿನ್ ನೀನೇ. ಬಟ್ಟೆ ಎಲ್ಲ ಒದ್ದೆ ಆಗ್ಬಿಡ್ತಾ? ಓ, ಆ ಒದ್ದೆ ಆಗಿರೋ ಬಟ್ಟೆ ಮೈ ಮೇಲಿದ್ರೆ ಚಳಿ ಜರ ಎರಡು ಒಟ್ಟಿಗೆ ಅಟ್ಕಾಯಿಸ್ಕೊಂಡ್ಬಿಡ್ತವೆ. ಅದನ್ನ ತೆಗೆದು ಬಿಸಾಕು. ಅಯ್ಯೋ ನಂಗ್ ಅಯ್ಯೋ, ನಾಚಿಕೆ ಗೀಚಿಕೆ ಎಲ್ಲ ನಾಮಗಳಿಂದ ಆಚೆ ಬಿಟ್ಟು ಬಂದ್ರೆ ನೀನ್ ದೊಡ್ಡ ಹೀರೋಯಿನ್ ಆಗೋದು. ನಂಗ್ ನಾಚಿಕೆ. ಹಂಗಾರ ಒಂದ್ ಕೆಲಸ ಮಾಡು, ಇದನ್ನ ಸ್ವಲ್ಪ ಹಾಕೊಂಬಿಡು. ನಾಚಿಕೆ ಗೀಚಿಕೆ ಎಲ್ಲ ಹೊಂಟೋಯ್ತದೆ. ತಗೋ, ನೀನ್ ಹೀರೋಯಿನ್ ಆಗಲ್ಲ ನೋಡು. ಸ್ವಲ್ಪ ಹಾಕೋ. ನನ್ ಮಕ್ಕಳ್ರಾ, ಕಾಶಿಪತಿ, ಸೀತಾಪತಿ, ಹೆಂಗೈತಿ ಶೀನ್ಸು? ಸೂಪರ್ ಸೂಪರ್. ಈಗ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಹಳ್ಳಿದವ್ರಿಗೆ ಪಟ್ಟದವ್ರು ಬೇಕಂತೆ, ಪಟ್ಟದವ್ರಿಗೆ ಹಳ್ಳಿಯವ್ರು ಬೇಕಂತೆ. ಹಂಗೆ ಇಂಡಿಯಾದವ್ರಿಗೆ ಪಾರಿದರ್ಸ್ ಬೇಕಂತೆ, ಪಾರಿದರ್ಗೆ ಇಂಡಿಯಾದವ್ರು ಬೇಕಂತೆ. ಅದಕ್ಕೆ ನಮ್ ತಾತ ಹೇಳ್ತಿದ್ರು, ನಮ್ ಹೆಂಡತಿ ಒಬ್ಳನ್ ಬಿಟ್ಟು ಊರ್ನಾಗಿರೋರೆಲ್ಲರೂ ಊರ್ವಶಿ ಕಣ್ಣಂಗ್ ಕಾಣ್ತಾರೆ ಅಂತ. ಈ ಕ್ಯಾಸೆಟ್ಗೆ ಭಾರಿ ಡಿಮ್ಯಾಂಡ್ ಇದೆ ಕಣ. ಹೆಂಗಾದ್ರು ಮಾಡಿ ಕನಿಷ್ಠ ವಾರಕ್ಕೊಂದ್ ಕ್ಯಾಸೆಟ್ ಆದ್ರೂ ಬರಂಗ್ ಮಾಡ. ಲೇ ಕುದಡ, ಆಫ್ ಮಾಡು, ಆಫ್ ಮಾಡು. ಯಾಕೆ ಚೆನ್ನಾಗಿಲ್ವಾ? ನನ್ನ ಮಗ ತರಲೆ, ನನ್ನ ಮಗ ಬರ್ತೀರ, ಆಫ್ ಮಾಡು. ನಾನು ಬಂದ ತಕ್ಷಣ ಟಿವಿನ ಆಫ್ ಮಾಡಿ ಟ್ರಾಫಿಕ್ ನ ಚೇಂಜ್ ಮಾಡ್ತಿದ್ದೀರಲ್ಲ, ಯಾಕೆ? ನಾನ್ ಪಿಕ್ಚರ್ ನೋಡ್ಬಾರ್ದಾ? ಅದು ಟೇಪ್ ಕಟ್ಟಾಬಿಟ್ಟಿದೆ. ಯಾವ ಪಿಕ್ಚರ್? ಅದು ಅದು ಶಂಕರಾಭರಣಮ್ಮ. ಶಂಕರ ಬರೋಣಮ್ಮ. ಡ್ಯಾಡಪ್ಪ, ಆ ಪಿಕ್ಚರ್ ತುಂಬಾ ಚೆನ್ನಾಗಿದೆ ಅಂತ ಕಣ. ಹಾಕೋ, ನಾನ್ ನೋಡ್ಬೇಕು. ಹಾಕೋ ಹಾಕೋ. ಪುಟ್ಟು, ಅದು ಹಳೆ ಪ್ರಿಂಟ್, ಮಿಷಿನ್ ಕೆಟ್ಟೋಗ್ಬಿಟ್ಟಿದೆ. ಅದಕ್ಕೋಸ್ಕರ ರಿಪೇರಿ ಮಾಡಿ ಕ್ಯಾಸೆಟ್ ಕೊಡ್ತೀನಿ. ಶಂಕರಾಭರಣಮ್ಮ ನೋಡ್ವಿ ಅಂತೆ. ಈಗ ಜೀವನ್ ಚೈತ್ರ ಎಷ್ಟು ಸತಿ ನೋಡಿದ್ಯಪ್ಪ ನೀನು? 174 ಟೈಮ್ಸ್. ಅಲ್ಲ ಕಣ, ಇನ್ನೊಂದ್ ಸತಿ ನೋಡ್ಬಿಟ್ರೆ
ಸಿಲ್ವರ್ ಜಿಬ್ಲಿ ಬೆಳ್ಳಿ ಹಬ್ಬ ಆಚರಿಸಬಹುದಲ್ವಾ? ಹೋಗಿ ನೋಡ್ಕೊಂಡ್ ಬಂದ್ಬಿಡಪ್ಪ. ತಾಯಿ, ತಂದೆ, ಗುರುವೇ ದೈವ. ಗುರುವಿಗೆ 3ನೇ ಸ್ಥಾನ ಕೊಟ್ಟಿದ್ರು. ಹೆಚ್ಚಿನ ಜವಾಬ್ದಾರಿ ಗುರುವುದೇ. ನಮಸ್ತೆ ಮಾಸ್ಟರ್. ಬಾಪ ಅವಳಿಗೆ ಹೆಂಗಪ್ಪ ನೀನ್ ನಮಸ್ಕಾರ ಮಾಡಿದ್ದು? ನಮಸ್ತೆ ಮಾಸ್ಟರ್. ನಮಸ್ಕಾರ ಮಾಡೋ ರೀತಿ ಇದೇನಾ? ಇನ್ನೆಂಗ್ ಮಾಡ್ಬೇಕು ಮಾಸ್ಟರ್? ವಿನಯದಿಂದ 2 ಕೈಗಳನ್ನ ಜೋಡಿಸಿ ನಮಸ್ಕಾರ ಮಾಡ್ಬೇಕು. ನಮಸ್ತೆ. ಏನ ಹೇಳ್ದ? 2 ಕೈಗಳನ್ನ ಜೋಡಿಸಿ ವಿನಯದಿಂದ ಮಾಡ್ಬೇಕು. ಮಾಡ. ಬೇಡ ಮಾಸ್ಟರ್. ಮಾಡ. ಬೇಡ ಮಾಸ್ಟರ್. ಏನೋ ಇದು? ನಮಸ್ತೆ ಬೇಡ ಬೇಡ ಅಂದ್ರೆ ನನ್ ಮಾತು ಕೇಳಿದ್ರ? ನನ್ ಮಾನ ತೆಗೆದ್ಬಿಟ್ರಿ. ಹೊಸ ಮೆಸರು ಬಂದಿದ್ದಾನೆ ಅಂತ ಹೊಸ ಕಳಿಸ್ದೆ. ಅರ್ಜೆಂಟಲ್ಲಿ ಲಾಡಿ ಆಗದ್ ಬರ್ಬಿಟ್ಟಿದ್ದೇನೆ. ನಾನೇನ್ ಮಾಡ್ಲಿ? ಅಣ್ಣ ಇನ್ಯಾವತ್ತೂ ನಿನ್ನ ನಮಸ್ಕಾರ ಮಾಡು ಅಂತ ಕೇಳಲ್ಲ. ಹೋಗಿ ಕೂತ್ಕೊಳ್ಳೋಣ. ಏನೋ ಏನೋ ಬೆಳಿಗ್ಗೆಂದ ಕಾಣಿಸ್ತಾ ಇಲ್ಲ. ಅಯ್ಯೋ ಗುರು, ಈಗ ನನ್ನ ಬಿಟ್ಬಿಡು. ನಾನೇನೋ ಸ್ಕೂಲ್ಗೆ ಲೇಟ್ ಆಗೋದ್ರೆ ಆ ಗುರು ನನ್ನ ಬೆತ್ತ ತಗೊಂಡ್ ಹೊಡಿತಾರೆ. ಹೊಡಿತಾರಾ? ಮತ್ತಿನೇನೋ ಹೊಡಿಯದ ಬೆನ್ಮೂಳೆ ಮುರ್ದಾಕ್ ಬಿಡ್ತಾರೆ. ಅದು ಅಲ್ದೆ ನಿನ್ ಜೊತೆ ಸೇರ್ಬಾರ್ದಂತೆ, ನಿನ್ ಜೊತೆ ಡ್ರಾಮಾನು ಮಾಡ್ಬಾರ್ದಂತೆ. ಹತ್ತೇರಿ ಡಾಮ್ ಡಸ್ಕ ಡಗ್ಗ ಪಲಾಸ್ ನನ್ ಜೊತೆ ಸೇರ್ಬಾರ್ದ? ಈ ಗುರುವಿ ಯಾರು ಅಂತ ತೋರಿಸ್ತೀನಿ. ಏಯ್ ಕಿಟ್ಟು, ನಿಮ್ಗೆ ಇವತ್ತೆಲ್ಲ ರಜಾ ಕೊಡಿಸ್ಬಿಡ್ತೀನಿ ಕಣೋ. ಅದೆಂಗೆ? ಅದು ಹಿಂಗೆ. ವಿದ್ಯೆ ಕದಿಯಲಾಗದ ಸಂಪತ್ತು. ಅದನ್ನ ಯಾಕೆ ಹೇಳ್ತಾ ಇದೀಯಾ? ಗುರು ಹೇಳ್ಬಿಟ್ಟಾದ್ರು ಅಳು, ಇಲ್ಲ ಹತ್ತು ಬಿಟ್ಟಾದ್ರು ಹೇಳು. ಸರಿ ಗುರು, ಹೇಳ್ಬಿಟ್ಟು ಆಮೇಲೆ ಎಷ್ಟು ಬೇಕಾದ್ರೆ ಹತ್ಬಿಡ್ತೀನಿ. ಬನ್ನಿ ಹತ್ರ ಗುರು. ಈ ಊರಿಗೆ ಹಿರಿಯರಾದ ಭೂತೇನವರು ಇದ್ದಕ್ಕಿದ್ದಾಗೆ ಸತ್ತೋಗ್ಬಿಟ್ರು. ಪ್ರಿಯ ವಿದ್ಯಾರ್ಥಿಗಳೇ, ಈ ಶಾಲೆನ ಕಟ್ಟಿಸಿದವರು ಶ್ರೀಮಾನ್ ಭೂತಯ್ಯನವರು. ಅವ್ರು ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಆ ಶಿವನ್ ಪಾದ ಸೇರ್ಬಿಟ್ರು. ಅವ್ರ ಆತ್ಮಶಾಂತಿಗೋಸ್ಕರ ಇವತ್ತು ನಿಮ್ಗೆಲ್ಲ ರಜಾ ಕೊಡ್ತಾ ಇದ್ದೀನಿ. ತಪ್ಪು ತಪ್ಪು, ಹಾಗೆಲ್ಲ ಕೂಗಾಡಬಾರ್ದು. ಇದು ದುಃಖದ ವಿಷಯ. ಆದ್ರಿಂದ ನೀವೆಲ್ಲ ಶಬ್ದ ಇಲ್ಲದೆ ಎದ್ದು ನಿಶಬ್ದವಾಗಿ ಹೋಗ್ಬೇಕು ಅಂತ ಈ ಗುರುವಿನ ಪ್ರಾರ್ಥನೆ. ಗೊತ್ತಿಲ್ವಾ? ಏನ್ ವಿಷಯ? ನಮ್ ಭೂತಯ್ಯನವ್ರು ಹೋಗ್ಬಿಟ್ಟಿರುತ್ತೆ. ಇವತ್ತು ನೀವು ಈ ಹೋಟೆಲ್ ರಜಾ ಕೊಡ್ಬೇಕು. ಯಾಕೆ ಮೇಸ್ಟ್ರೆ? ಪ್ರೆಸಿಡೆಂಟ್ ಪ್ರಧಾನ ಮಂತ್ರಿ ಏನಾದ್ರು ತೀರ್ಕೊಂಡ್ರ? ನಮ್ಮ ಊರಿನ ನಾಯಕರಾದ ಭೂತಯ್ಯನವರು ನಮ್ಮನ್ನೆಲ್ಲ ಬಿಟ್ಟು ದೈವಾಧೀನರಾಗೋದ್ರು. ನಮ್ಮ ಭೂತಯ್ಯನವರು ಹೋಗ್ಬಿಟ್ರಂತ. ಅಯ್ಯೋ, ಭೂತಯ್ಯನವರು ಹೋಗ್ಬಿಟ್ಟಂತೆ. ಬನ್ರಪ್ಪ, ಭೂತಯ್ಯನವರು ಹೋಗ್ಬಿಟ್ಟಂತೆ, ಬನ್ರಪ್ಪ. ಅಯ್ಯೋ, ಏನ್ರಪ್ಪ ಚಟ ಗಿಟ್ಟ ಕಟ್ತಿದ್ದೀರಾ? ಯಾರಪ್ಪ ಶಿವನ್ ಪಾದ ಸೇರ್ಕೊಂಡಿದ್ದು? ನಮ್ ಭೂತಯ್ಯನವ್ರು ತೀರ್ಕೊಂಡ್ರು ಬುದ್ಧಿ. ಅಯ್ಯೋ ಪಾಪ. ಯಾರು ತೀರ್ಕೊಂಡ್ರು ಅಂದೆ? ಭೂತಯ್ಯನವ್ರು ಅಂತ ಹೇಳಿಲ್ವಾ? ಅಯ್ಯೋ ದೇವ, 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 ದೇವ. ನನ್ನ ಮಕ್ಕಳ, ನಾನು ಬಂದಿರುವಾಗ್ಲೇ ನನ್ನ ಫೋಟೋ ಹಾಕಿ ಹಾಕಿ ಕುಂಕುಮ ಇಟ್ಟುಬಿಟ್ಟಿದ್ದೀರಲ್ಲೋ. ಮತ್ತು ನಿಮ್ಮಿಬ್ಬರನ್ನು ಶಿವ ಅನ್ನಿಸ್ಬಿಡ್ತೀನಿ. ಯಾವ ನನ್ನ ಮಗನ ನಾನು ಸತ್ತಿದ್ದೀನಿ ಅಂತ ಹೇಳ್ದೋದು? ಕೂಲ್ ಮೇಷ್ಟ್ರು ಕೃಷ್ಣಮೂರ್ತಿಗಳು. ಮೇಷ್ಟ್ರೇ, ಅಯ್ಯಯ್ಯೋ, ಮಾವ ಬರ್ತಾ ಇದ್ದಾನೆ. ನಾನೇನ್ ಮಾಡ್ಲಿ? ಮಾಲಾ, 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 ಬರಲ್ಲೇ. ಕರೆದ್ರ ಮಾವ? ಇಲ್ಲ ತಾಯಿ, ಕೂಗ್ದೆ. ಹೌದಾ? ಏನ್ ಮಾವ? ಮಳ್ಳಿ ಮಳ್ಳಿ ಏನು ಗೊತ್ತಿಲ್ಲ ಪಾಪ. ಮಳ್ಳಿ ಮಳ್ಳಿ ಮಂಚಿಗೆ ಎಷ್ಟು ಕಾಲು ಅಂದ್ರೆ 3 ಮತ್ತೊಂದು ಅಂದ್ಲಂತೆ. ಏಯ್, ನಿಜ ಹೇಳು, ಭೂತಯ್ಯ ಸತ್ತೋದು ಅಂತ ನಿನ್ನ ಶಿಷ್ಯ ಕೋಟಿಗಳ ಹೇಳಿ ಕಳ್ಸಿ ಊರೆಲ್ಲ ಗಬ್ಬೆರ್ಸಿ ನಿನ್ನತನ? ನಾನಾ? ನಿನ್ನಾಣೆಗೂ ನಂಗೆ ಗೊತ್ತಿಲ್ಲಪ್ಪ. ಸುಳ್ಳು ಹೇಳೋದಲ್ದೆ ನಮ್ ತಲೆ ಮೇಲೆ ಪ್ರಮಾಣ ಮಾಡ್ತೀಯಾ? ಸುಳ್ಳು ಹೇಳಿ ನಂಗೆ ಗೊತ್ತಿಲ್ಲ ಅಂತ ಹೇಳಿಲ್ಲ. ಗೊತ್ತಿಲ್ಲ, ನಂಗೆ ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲ. ಏನ ಮಲ ಮಲ? ಅಯ್ಯೋ, ಏನ್ ಮಾಡ್ತೀಯ? ತಲೆ ಸ್ಕೇಲು
ಸ್ಕೇಲಿಂದ ಹೊಡೆದ್ಬಿಟ್ಟ. ನೆತ್ತಿ ಬಾಳ ಸೂಕ್ಷ್ಮ ಕಣೋ. ಈಗ ಏನ್ ಮಾಡೋದು? ಹೋಗಿ ಬೇಗ ಡಾಕ್ಟರ್ನ ಕರ್ಕೊಂಡ್ ಹೋಗು. ಇದಕ್ಕೆಲ್ಲ ಡಾಕ್ಟರ್ ಏನಮ್ಮ ನೀನು? ಹೋಗ ಮಲ ಮಲ. ಅಯ್ಯೋ ದೇವ್ರೆ, ಈಗ ಏನ್ ಮಾಡೋದು? ನೀರಾದ್ರೂ ತಗೊಂಬರ್ತೀನಿ. ಹೆಂಗಿದೆ ನಮ್ಮ ಆಕ್ಟಿಂಗು? ಈ ಪರ್ಸನಾಲಿಟಿಗೆ ಒಂದು ಸ್ಕೇಲೆಟ್ಗೆ ಸ್ಪಾಟ್. ನಮ್ಮ ಮಾವನಿಗೆ ಸ್ವಲ್ಪ ಮಾವ ನನ್ ತಲೆ ಮೇಲೆ ಹೊಡಿತೀಯಾ? ನಾಳೆ ಸ್ವತಂತ್ರ ದಿನಾಚರಣೆ. ಹೆಂಗೋ ಬಾವುಟ ನೀನೇ ಆರಿಸ್ತೀಯ. ಆ ಬಾವುಟದಲ್ಲಿ ಬರೀ ಹೂ ಮಾತ್ರ ಇರಲ್ಲ, ಅದ್ರ ಜೊತೆಗೆ ಡಾಮ್ ಡಸ್ಕ ಡಂಕ ಫಲಾಸ್.